ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಿದ್ರೆ ಹರ್ಷಿತಾ ಬೇರೇಶ್ ವ್ಲಾಗ್ಸ್. ಸೊ ಇದು ಬಂದು ನೆಕ್ಸ್ಟ್ ಡೇ ವ್ಲಾಗ್, ಅಂದರೆ ಲೂಲು ಮಾಲ್ಗೆ ಹೋಗಿದ್ದು ನೆಕ್ಸ್ಟ್ ಡೇ. ಸೊ ತುಂಬ ದಿನ ಆದಮೇಲೆ ಈ ವ್ಲಾಗ್ನ ನಾನು ಎಡಿಟ್ ಮಾಡ್ತಾಯಿದ್ದೀನಿ. ಬಿಕಾಸ್ ನನಗೆ ಟೈಮ್ ಆಗಲಿ ಅಥವಾ ಎಡಿಟ್ ಮಾಡೋ ಪೇಷನ್ಸ್ ಆಗಲಿ ಇಲ್ಲ ನಿಜವಾಗ್ಲೂ. ಅದು ಯಾಕೆ ಅಂತ ನಾನು ಮುಂದೆ ಬರೋ ವ್ಲಾಗ್ಸಲ್ಲಿ ನಿಮಗೆಲ್ಲ ತಿಳಿಸ್ಕೊಡ್ತೀನಿ. ಆ್ಯಂಡ್ ಈ ವ್ಲಾಗ್ ಬಂದು ನನ್ನ ಡೆಲಿವರಿ ಮತ್ತು ಯಾವ ಪಾಪು ಆಯಿತು, ಯಾವ ಡೆಲಿವರಿ ಆಯಿತು ಅಂತ ಅಂದ್ಬಿಟ್ಟು ಫುಲ್ ಇನ್ಫಾರ್ಮೇಷನ್ ಕೊಡ್ತೀನಿ. ತುಂಬ ಚಿಕ್ಕ ವ್ಲಾಗೇ ಆಗಿರುತ್ತೆ, ಬಿಕಾಸ್ ನಾನು ತುಂಬ ಜಾಸ್ತಿ ತೊಗೊಂಡಿಲ್ಲ. ಫುಲ್ ಹಾಸ್ಪಿಟಲಿಂದ ಮನೆಗೆ ಬರೋವರೆಗೂ ಏನೇನು ಆಯಿತು ಅಂತ ಅಂದ್ಬಿಟ್ಟು ಈ ವ್ಲಾಗಲ್ಲಿ ತೋರಿಸ್ತೀನಿ ನಾನು. ಆ್ಯಂಡ್ ಸ್ವಲ್ಪ ಇನ್ಫಾರ್ಮೇಷನ್ ಕೂಡ ಕೊಡ್ತೀನಿ ಏನಾಯಿತು ಅವತ್ತಿನ ದಿನ ಅಂತ ಅಂದ್ಬಿಟ್ಟು. ಸೊ ಬನ್ನಿ, ಲೆಟ್ಸ್ ಸ್ಟಾರ್ಟ್ ದ ವ್ಲಾಗ್. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಸೊ ನನ್ನೆಲ್ಲ ವೀಡಿಯೋಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ನನಗೆ ಅವತ್ತಿನ ದಿನ ಬೆಳಗ್ಗೆನೇ ವಾಟರ್ ಡಿಸ್ಚಾರ್ಜ್ ಆಗೋಕ್ಕೆ ಸ್ಟಾರ್ಟ್ ಆಗಿತ್ತು, ಅಂದರೆ ಲೀಕ್ ಆಗ್ತಾಯಿತ್ತು. ಒಂದೇ ಸತಿ ಗಶ್ ಆಫ್ ವಾಟರ್ ಹೋಗಲಿಲ್ಲ ನನಗೆ. ಸೊ ಲೀಕ್ ಆಗ್ತಿದ್ದ ಕಾರಣದಿಂದ ನನಗೆ ಎಚ್ಚರ ಆಯಿತು, ಏನಪ್ಪ ಇದು ಅಂತ ಅಂದ್ಬಿಟ್ಟು. ಒಂದು 6:30 ಹಾಗೆ. ಅದಾದಮೇಲೆ ಸಡನ್ನಾಗಿ ಲೈಟಾಗಿ ಪೇಯ್ನ್ ಸ್ಟಾರ್ಟ್ ಆಯಿತು. ಓಕೆ, ನನಗೆ ಗೊತ್ತಾಯಿತು ಇದು ಲೇಬರ್ ಪೇಯ್ನ್ ಅಂತ ಅಂದ್ಬಿಟ್ಟು. ಬಿಕಾಸ್ ವಾಟರ್ ಲೀಕ್ ಆಗ್ತಿದ್ದಾಗ ಲೇಬರ್ ಪೇಯ್ನ್ ಬರುತ್ತೆ. ಅದು ಫ್ರೀಕ್ವೆಂಟ್ ಇಂಟರ್ವಲ್ಸಲ್ಲಿ ಬರುತ್ತೆ. ಸೊ ನನಗೆ ಗೊತ್ತಿದ್ದರಿಂದ ನನಗೆ ಅದು ಫೈಂಡ್ ಔಟ್ ಮಾಡೋಕ್ಕಾಯಿತು. 1 hour 1.5 hour 2 hours ನಾನು ನೋಡಿದೆ. ಸೊ ಕಂಟಿನ್ಯೂಸ್ ಆಗಿ ಹಾಗೆ ಬರ್ತಾಯಿತ್ತು. ಸೊ ಕನ್ಫರ್ಮ್ ಆಯಿತು ಇದೆ ಅಂತ ಅಂದ್ಬಿಟ್ಟು ನಾನು ವಾಟರ್ ಲೀಕ್ ಆಗಿದ ತಕ್ಷಣ ಡಾಕ್ಟ್ರಿಗೆ ಕಾಲ್ ಮಾಡಿ ಹೇಳಿದೆ, ಹಿಂಗೆ ಆಗ್ತಿದೆ ಅಂತ ಅಂದ್ಬಿಟ್ಟು. ಅವ್ರು ಇದ್ಕೊಂಡು ಇಮಿಡಿಯೇಟಾಗಿ ಹಾಸ್ಪಿಟಲ್ಗೆ ಬನ್ನಿ ಅಂತ ಹೇಳಿದ್ರು. ಸೊ ನಾನು ಇದ್ಕೊಂಡು ಡಾಕ್ಟರ್ ನಾನು ಫ್ರೆಶ್ ಅಪ್ ಆಗಿ ಅದಾದಮೇಲೆ ಬರ್ತೀನಿ, 1 hour ಟೈಮ್ ಬೇಕು ಅಂತ ಹೇಳಿದೆ. ಓಕೆ, ಟೈಮ್ ತೊಗೊಂಡು ಬನ್ನಿ ಅಂತ ಹೇಳಿದ್ರು. ಸರಿ, ಅಷ್ಟರಲ್ಲಿ ನಾನು ಬೇಗ ಸ್ನಾನ ಮಾಡಿಕೊಂಡೆ. ನಾನು ಸ್ನಾನ ಮಾಡೋ ಅಷ್ಟೊತ್ತಿಗೆ ಎಲ್ಲರೂ ರೆಡಿ ಆದರು. ನಾನು ತಲೆಗೆ ಸ್ನಾನ ಮಾಡಿಕೊಂಡೆ. ಬಿಕಾಸ್ ಅಲ್ಲಿ ಹೋದ್ಮೇಲೆ ಯಾವಾಗ ಸ್ನಾನ ಮಾಡಿಸ್ತಾರೆ ಏನು ಎತ್ತ ಅಂತ ಗೊತ್ತಿರಲಿಲ್ಲ. ಆ್ಯಂಡ್ ಇನ್ನೊಂದು ಏನಂತಂದರೆ, ಡೆಲಿವರಿ ಆದಮೇಲೆ ತಲೆಗೆ ಸ್ನಾನ ಮಾಡಿಸೋದು ಸ್ವಲ್ಪ ಡೌಟು. ಸೊ ಅದಕ್ಕೇ ನಾನು ಮುಂಚೆನೇ ತಲೆಗೆ ಸ್ನಾನ ಮಾಡ್ಕೊಂಡಿದ್ದೆ. ಮಾಡಿಕೊಂಡು ನಾನು ಹಾಸ್ಪಿಟಲ್ಗೆ ಹೋಗೋಕ್ಕೆ ಅಂತ ರೆಡಿ ಆಗ್ತಿದ್ದೆ. ಪೇಯ್ನ್ ಬರ್ತಾಯಿತ್ತು. ಅಂದರೆ ನೋಡಿರ್ಬೋದು ನೀವು, ನಾನು ಒಂದು ಸತಿ ಅಲ್ಲೇ ಸ್ಟಾಪ್ ಆಗಿಬಿಡ್ತೀನಿ ನಾನು. ಸೊ ಆ ಥರ ಪೇಯ್ನ್ ಇತ್ತು. ಅಂದರೆ ತುಂಬ ಇಂಟೆನ್ಸ್ ಅಂತ ಏನಲ್ಲ, ಬಟ್ ಪೇಯ್ನ್ ಬರ್ತಿತ್ತು. ನನಗೆ ಫೀಲ್ ಆಗ್ತಿತ್ತು, ಓಕೆ ಪೇಯ್ನ್ ಬರ್ತಾಯಿದೆ ನನಗೆ ಅಂತ ಅಂದ್ಬಿಟ್ಟು. ಫುಲ್ ಸುಸ್ತಾಗ್ಬಿಟ್ಟಿತ್ತು, ಜೊತೆಗೆ ವಾಟರ್ ಲೀಕ್ ಆಗ್ತಾಯಿತ್ತು. ಸೊ ನಾನು ಏನದು ಪೀರಿಯಡ್ ಪ್ಯಾಂಟಿ ಕೂಡ ಹಾಕ್ಕೊಂಡಿದ್ದೆ. ಅದಾದಮೇಲೆ ಸರಿ ಹೊರಡೋ ಟೈಮಲ್ಲಿ ದೇವ್ರಿಗೆ ದೀಪ ಹಚ್ಬಿಟ್ಟು ಹೊರಡೋಣ, ಗೊತ್ತಿಲ್ಲ ಏನಾಗುತ್ತೋ ಏನೋ, ಇವತ್ತೇ ಆಗುತ್ತಾ ಅಥವಾ ನಾಳೆ ಆಗುತ್ತಾ ಅಂತ ಅಂದ್ಬಿಟ್ಟು ಅಂತ ಹೇಳಿ ದೀಪ ಕೂಡ ಹಚ್ಬಿಟ್ಟು ಹೊರಟೆ. ಅಂದರೆ ಒಂದು ಒಳ್ಳೇದಾಗತ್ತೆ. ಇವಾಗ ನಾನು ಹೋದರೆ ಮತ್ತು ವಾಪಸ್ ನನ್ನ ಪಾಪು ಜೊತೆಗೇ ಬರೋದು. ಸೊ ಅದಕ್ಕೆ ಒಳ್ಳೇದಾಗಲಿ ಇಬ್ರಿಗೂ, ಸೇಫಾಗಿ ಡೆಲಿವರಿ ಆಗಲಿ ಆ್ಯಂಡ್ ಸೇಫಾಗಿ ಪಾಪು ಕೂಡ ಇರಲಿ ಅಂತ ಅಂದ್ಬಿಟ್ಟು ನಾನು ದೀಪ ಹಚ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ದು. ಇದೆಲ್ಲ ಆಗೋಷ್ಟೊತ್ತಿಗೆ ನಮ್ಮ ಮಮ್ಮಿ, ನಂದು ಬ್ಯಾಗೆಲ್ಲ ಪ್ಯಾಕ್ ಆಗಿತ್ತು, ನೋಡಿರ್ತೀರಾ ಅಂತ ಅನಿಸುತ್ತೆ. ನಾನು ಬ್ಯಾಗ್ ಪ್ಯಾಕ್ ವಿಡಿಯೋ ನೋಡಿಲ್ಲ ಅಂತಂದರೆ ಒಂದು ಸತಿ ಹೋಗಿ ಚೆಕ್ಔಟ್ ಮಾಡಿ. ಬ್ಯಾಗೆಲ್ಲ ಪ್ಯಾಕ್ ಆಗಿತ್ತು. ಮಮ್ಮಿ ವಾಟರ್ ಬಾಟಲ್ಸು ಮತ್ತು ಫ್ಲಾಸ್ಕು ಮತ್ತು ಕಾಫಿ ಅದನ್ನೆಲ್ಲ ಅರೇಂಜ್ ಮಾಡ್ಕೊತಾ ಇದ್ರು. ಇದ್ರ ಜೊತೆಗೆ ನನಗೆ ಬೆಳಗ್ಗೆ ಏನದು ಜೀರಿಗೆ ಕಷಾಯ ಕೊಡ್ತಾನೆ ಇದ್ದರು ಫ್ರೀಕ್ವೆಂಟ್ ಇಂಟರ್ವಲ್ಸಲ್ಲಿ. ಸ್ವಲ್ಪ ಬಿಸಿನೇ ಕುಡಿ ಅಂತ ಅಂದ್ಬಿಟ್ಟು, ಬಿಕಾಸ್ ಪೇಯ್ನ್ ಬೇಗ ಬರುತ್ತೆ ಆ್ಯಂಡ್ ಲೇಬರ್ ಟೈಮ್ ಸ್ವಲ್ಪ ರೆಡ್ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಆ ಥರ ಕೊಡ್ತಾನೆ ಇದ್ದರು. ಸೊ ನಾನು ಅದನ್ನೆಲ್ಲ ಕುಡಿತಾನೆ ಇದ್ದೆ. ಆ್ಯಂಡ್ ಬೀರೇಶ್ ಕೂಡ ಅಲ್ಲೇ ಇದ್ದರು. ಬಿಕಾಸ್ ಹಿಂದಿನ ದಿನ ತಾನೇ ನಾವು ಚೆಕಪ್ಗೆ ಹೋಗಿದ್ವಿ. ನಾನು ಯಾವುದೇ ಚೆಕಪ್ ಆದರೂ ಬೀರೇಶ್ ಇಲ್ಲದೆ ಹೋಗೇ ಇಲ್ಲ ಹೇಳ್ಬೇಕಂತಂದರೆ. ಸೊ ಅವರು ಕೂಡ ಬಂದಿದ್ದರು. ಜೊತೆಗೆ ಮಾಲೆಲ್ಲ ಹೋಗಬೇಕಿತ್ತಲ್ಲ, ಹಾಗೆ ಸುತ್ತಾಡ್ಕೊಂಡು ಬರೋಣ ಅಂತ ಹೇಳಿ ಅವರು ಕೂಡ ಬಂದಿದ್ದರು. ಸೊ ಮನೇಲೇ ಇದ್ದರು ಅವರು, ಲಕ್ಕೀಲಿ. ಆ್ಯಂಡ್ ಬೆಳಗ್ಗೆನೇ ಅವರು ರೆಡಿ ಆಗಿರಲಿಲ್ಲ ಇನ್ನು. ನಾನು ಫಸ್ಟು ಹೋಗಬೇಕಾಗಿದ್ದು ನಾನು, ನಮ್ಮ ಮಮ್ಮಿ ಮತ್ತು ವಿನುತಾ ಅಂತ ಅಂದ್ಕೊಂಡಿದ್ದು. ಸೊ ಕ್ಯಾಬಲ್ಲಿ 3 ಜನ ಹೋಗೋಣ, ಅದಾದಮೇಲೆ ನಿಧಾನಕ್ಕೆ ಬೀರೇಶ್ ಮತ್ತು ಡ್ಯಾಡಿ ಬರ್ತಾರೆ ಅಂತ ಮಾತಾಗಿದ್ದು. ಆ್ಯಂಡ್ ಅಜ್ಜಿಗೂ ಕೂಡ ಕಾಲ್ ಮಾಡಿ ಹೇಳಿಬಿಟ್ಟಿದ್ವಿ ಬೆಳಗ್ಗೆನೆ. ಆ್ಯಂಡ್ ನೋಡ್ತಿರ್ಬೋದು ನೀವು ಇಲ್ಲಿ, ನಂಗೆ ಪೇಯ್ನ್ ಬಂದಾಗ ನಾನು ಆ ಥರ ನಿಂತ್ಕೊಂಡ್ಬಿಡ್ತೀನಿ. ಸಿಕ್ಕಾಪಟ್ಟೆ ಪೇಯ್ನ್ ಬರ್ತಾಯಿತ್ತು. ಅಂದರೆ ಬೇರೆ ಬೆಲೆನೇ, ಬೇರೆ ಮಾಡೋಕ್ಕಾಗಲ್ಲ ಅನ್ನೋ ಥರ ಏನಿಲ್ಲ, ಬೇರೆ ಬೆಲೆ. ಬಟ್ ಆದರೂ ನನಗೆ ಫಸ್ಟ್ ಟೈಮ್ ಅಲ್ವಾ, ಸೊ ಪೇಯ್ನ್ ಅಂತ ಅನ್ನಿಸ್ತಾ ಇತ್ತು. ಅದಾದಮೇಲೆ ಕ್ಯಾಬೆಲ್ಲ ಬುಕ್ ಮಾಡಿದ್ವಿ. ಕ್ಯಾಬ್ ಕೂಡ ಬಂತು. ಸ್ವಲ್ಪ ಲೇಟೇ ಆಯಿತು ಕ್ಯಾಬ್ ಬರೋದು. ಈ ಥರ ಎಮರ್ಜೆನ್ಸಿ ಸಿಚುವೇಶನ್ ಇದ್ದಾಗ ಸ್ವಲ್ಪ ಕಷ್ಟನೇ ಕ್ಯಾಬೆಲ್ಲ ಸಿಗುವಂಥದ್ದು. ಮಾಮೂಲಿ ಟೈಮಲ್ಲೇ ಕಷ್ಟ ಆಗುತ್ತೆ, ಅಂಥದ್ರಲ್ಲಿ ಈ ಥರ ಸಿಚುವೇಷನಲ್ಲಿ ಕಷ್ಟನೇ. ಸೊ
ಅವರು ಕಾಲ್ ಮಾಡಿ ಸ್ವಲ್ಪ ಬೇಗ ಬನ್ನಿ ಲೇಬರ್ ಪೇನ್ ಅಂತ ಹೇಳಿ ಬಂದಿದ್ದಾಯಿತು. ಸೊ ಹಾಸ್ಪಿಟ್ಲಿಗೆ ಫೈನಲಿ ರೀಚ್ ಆದ್ವಿ. ನಾವು ರೀಚ್ ಆಗಿದ್ದು ಒಂದು 10-15 ಮಿನಿಟ್ಸ್ಗೆ ಅಜ್ಜಿ ಕೂಡ ಬಂದರು. ಸೊ ಅಜ್ಜಿ ಹೇಳಿದ್ದು ನೀನು ಹಾಸ್ಪಿಟ್ಲಿಗೆ ಹೋದ್ಮೇಲೆ ನಾನು ಬರೋದು ಅಂತ ಅಂದ್ಬಿಟ್ಟು, ಅದಕ್ಕೂ ಮುಂಚೆ ಬರಲ್ಲ ಅಂತ. ಜೊತೆಗೆ ಬೀರೇಶ್ ಕೂಡ ಬಂದಿದ್ದರು. ಅವರು ಬರ್ತಾ ನನಗೆ ಬ್ರೇಕ್ಫಾಸ್ಟ್ ಕೂಡ ತಂದಿದ್ದರು. ಆ್ಯಂಡ್ ಬೆಳಗ್ಗೆ ಕಾಫಿ ಕುಡಿಯೋಣ ಅಂತ ಅಂದ್ಕೊಂಡೆ, ಬಟ್ ಯಾಕೋ ನಾನು ಕಾಫಿ ಕುಡಿಯೋಕ್ಕಾಗಲಿಲ್ಲ. ಸೊ ಜೀರಿಗೆ ಕಷಾಯನೇ ಕುಡ್ಕೊಂಡು ನಾನು ಹಾಸ್ಪಿಟ್ಲಿಗೆ ಬಂದು ಇಡ್ಲಿ ತಂದಿದ್ದರು. ಅದರಲ್ಲಿ ಒಂದು ಅರ್ಧ ಇಡ್ಲಿ ತಿನ್ನೋಕ್ಕಾಯ್ತು ಅಷ್ಟೇ. ನನಗೆ ಮೊದಲೇ ನನಗೆ ಇಡ್ಲಿ ಅಂದ್ರೇ ಇಷ್ಟ ಇಲ್ಲ, ಆದರೂ ಏನೋ ತಿನ್ನಬೇಕಲ್ಲ ಟಿಫನ್ ಅಂತ ಅಂದ್ಬಿಟ್ಟು ತಿಂತಾಯಿದ್ದೀನಿ ಅಷ್ಟೇನೆ. ಸೊ ಎಲ್ಲರೂ ರೂಮ್ ಅಲಾಟ್ ಮಾಡಿದರು. ಬಟ್ ಏನಂತಂದರೆ ನಮಗೆ ದೊಡ್ಡ ರೂಮ್ ಕೊಡಬೇಕಿತ್ತು. ಬಟ್ ನಾವು ಎಮರ್ಜೆನ್ಸಿ ಅಂತ ಹೋಗಿದ್ದರಿಂದ ನಮಗೆ ಸಣ್ಣ ರೂಮೇ ಸಿಕ್ಕಿದ್ದು ಆ ಟೈಮಿಗೆ. ಅದಾದಮೇಲೆ ಶಿಫ್ಟ್ ಮಾಡ್ತೀವಿ ಅಂತ ಹೇಳಿದರು. ಸೊ ಅದೇ ರೂಮಲ್ಲೇ ನಾನು ಇದ್ದಿದ್ದಂಥದ್ದು. ಸೊ ಎಲ್ಲರೂ ನನ್ನ ಜೊತೆನೇ ಇದ್ದರು. ಬಟ್ ಆದರೂ ನನಗೇನು ಭಯ ಅಂತ ಏನೂ ಆಗ್ತಿರ್ಲಿಲ್ಲ. ನನಗೆ ಭಯ ಇದ್ದಿದ್ದು ಏನಂತಂದರೆ ಅವರು ಇದು ಕೈಗೆ ಕ್ಯಾಥೆಟರ್ ಹಾಕ್ತಾರಲ್ಲ, ಅದು ಸ್ವಲ್ಪ ಭಯ ಇತ್ತು ನನಗೆ. ಹೆಂಗೆ ಏನೋ ಅಂತ ಅಂದ್ಬಿಟ್ಟು, ಬಿಕಾಸ್ ನನಗೆ ಇಂಜೆಕ್ಷನ್ಸ್ ಅಂದರೆ ಭಯ, ನೋಡಿರ್ತೀರ ಅನಿಸುತ್ತೆ. ಸೊ ಅದು ಒಂದು ಭಯ ಇತ್ತು ಅಷ್ಟೇನೆ. ಅದು ಬಿಟ್ಟರೆ ಇನ್ನೇನೂ ಇರಲಿಲ್ಲ. ಆ್ಯಂಡ್ ದೆನ್ ನೆಕ್ಸ್ಟು ಬಂದು ಅವರು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ನಾನು ಅವು ಥರನೇ ಚೇಂಜ್ ಮಾಡಿಬಿಟ್ಟಿದ್ರು. ನಾನಂತೂ ಒಳ್ಳೆ ಹಸು ಇರಲ್ವಾ ಆ ಥರ ಕಾಣ್ತಿದ್ದೆ. ಈ ವಿಡಿಯೋ ನೋಡ್ತಾ ನನ್ನೇ ನೋಡಿ ನಗು ಬರ್ತೈತೆ. ಯಾರು ಏನೋ ಅಂದ್ಕೊಬೇಡಿ. ಆ್ಯಂಡ್ ಅವರು ಕೂಡ ಚೆಕ್ ಮಾಡೋದಕ್ಕೆ ಅಂತ ಬಂದರು, ಅಂದರೆ PV ಮಾಡೋದಕ್ಕೆ ಅಂತ ಅಂದ್ಬಿಟ್ಟು. ಸೊ ಎಲ್ಲರೂ ಹೊರಗಡೆ ಇದ್ದರು. ಆ್ಯಂಡ್ ಇನ್ನೊಂದೇನಂತಂದರೆ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಆಯಿತು. ಪೇನ್ ಬಂದ್ರೂ ನನಗೆ ಕಾಂಪ್ಲಿಕೇಶನ್ಸ್ ಇತ್ತು. ಸೊ ಅದಕ್ಕೇ ಡೈರೆಕ್ಟಾಗಿ ಇಮಿಡಿಯೇಟಾಗಿ C-ಸೆಕ್ಷನ್ ಮಾಡಲೇಬೇಕು ಅಂತ ಹೇಳಿ ಡಿಸೈಡ್ ಮಾಡಿಕೊಂಡ್ರು. ಆ್ಯಂಡ್ ಪೇನ್ಸ್ ಅಂತೂ ನನಗೆ ಸಿಕ್ಕಾಪಟ್ಟೆ ಬರ್ತಾನೆ ಇತ್ತು. ಸ್ವಲ್ಪ ಫ್ರೀಕ್ವೆಂಟ್ ಇಂಟರ್ವಲ್ಸಲ್ಲೇ ಬರ್ತಾಯಿತ್ತು ಆ್ಯಂಡ್ ತುಂಬ ಜಾಸ್ತಿನೇ ಇತ್ತು. ಬಟ್ ಡಾಕ್ಟ್ರಿಗೆ ಹೇಳಿದಾಗ ಅವ್ರು ಇದ್ಕೊಂಡು ಇದು ಪೇನೇ ಅಲ್ಲ ಅಂತ ಹೇಳಿದ್ರು. ಆಲ್ಮೋಸ್ಟ್ ನನ್ನ 2 ಸೆಂಟಿಮೀಟರ್ ಡೈಲೇಟ್ ಆಗಿತ್ತು. ಬಟ್ ಆದರೂ ಎಮರ್ಜೆನ್ಸಿ ಅಂತ ಅಂದ್ಬಿಟ್ಟು C-ಸೆಕ್ಷನ್ ಮಾಡಿದ್ರು. ಸೊ ಅದು ಯಾಕೆ ಏನು ಎತ್ತ ಅಂತ ಅಂದ್ಬಿಟ್ಟು ನಾನು ಬರೋ ಮುಂದಿನ ವ್ಲಾಗ್ಸಲ್ಲಿ ಡೀಟೇಲಾಗಿ ಹೇಳ್ತೀನಿ ನನ್ನ ಡೆಲಿವರಿ ಸ್ಟೋರಿನ. ಈಗ ಸದ್ಯಕ್ಕೆ ಬರೀ ಗ್ಲಿಮ್ಸ್ ಮಾತ್ರ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಪೇನ್ಸ್ ಬರ್ತಾನೆ ಇತ್ತು. ಬೀರೇಶ್ ಅಂತೂ ಅವ್ರಿಗೆ ನಾನು ನೋಡೋಕ್ಕಾಗ್ತಾ ಇರಲಿಲ್ಲ. ನನ್ನ ಮಮ್ಮಿಗೂ ಅಷ್ಟೇನೆ. ಬಟ್ ಆದರೂ ಯಾರೂ ಅಳೋದಾಗಲಿ ಅದೆಲ್ಲ ಮಾಡಲಿಲ್ಲ. ನಾನು ಕೂಡ ತುಂಬ ಸ್ಟ್ರಾಂಗ್ ಆಗಿದ್ದೆ. ಪೇನ್ ಬಂದ್ರೂ ನನಗೇನೋ ಅಳೋ ಥರ ಏನೂ ಅನ್ನಿಸ್ಲಿಲ್ಲ. ಸೊ ಈಗ ನನ್ನನ್ನು OTಗೆ ಕರ್ಕೊಂಡು ಹೋಗ್ತಿದ್ದಾರೆ. ಸೊ OTಗೆ ಹೋಗ್ಬೇಕಾದ್ರೂ ನನಗೆ ಪೇನ್ ಬರ್ತಾನೆ ಇತ್ತು. ಎಷ್ಟು ಇಂಟೆನ್ಸ್ ಆಗಿ ಅಂತಂದರೆ ಅವರು ಸ್ಟ್ರಾಲರಲ್ಲಿ ಕರ್ಕೊಂಡು ಹೋಗ್ತಿದ್ರು. ಪ್ಲೀಸ್ ಒಂದು 5 ನಿಮಿಷ ನಿಲ್ಲಿಸಿ, ನನಗೂ ಹೊಟ್ಟೆ ನೋವ್ತಾ ಇದೆ ಅಂತ ಹೇಳೋಷ್ಟು ನಂಗೆ ಅಲ್ಲಾಡೋಕ್ಕಾಗ್ತಿರ್ಲಿಲ್ಲ. ಅಷ್ಟು ಪೇಯ್ನ್ ಬರ್ತಾನೆ ಇತ್ತು. ಸೊ ಒಟ್ನಲ್ಲಿ ನನ್ನ ಕರ್ಕೊಂಡು ಹೋದರು. ಜೊತೆಗೆ ಮಮ್ಮಿ, ಬೀರೇಶು, ಅಜ್ಜಿ ಅವರೆಲ್ಲ ಬಂದು ಅಲ್ಲಿ ವೆಯ್ಟ್ ಮಾಡ್ತಾಯಿದ್ರು. ರೂಮ್ ಹತ್ರ ವಿನೋತ ಒಬ್ಬಳೇ ಇದ್ಲು. ಬಿಕಾಸ್ ರೂಮಲ್ಲಿ ಬ್ಯಾಗ್ಸು ಮತ್ತು ಅದೆಲ್ಲ ಇಟ್ಟಿರ್ತೀವಲ್ಲ, ಸೊ ಅದನ್ನ ನೋಡ್ಕೊಳಕ್ಕೆ ಒಬ್ರು ಬೇಕಂತ ಅಂದ್ಬಿಟ್ಟು ರೂಮ್ ಹತ್ರ ವಿನೋತನ ಬಿಟ್ಟಿದ್ವಿ. ಆ್ಯಂಡ್ ನಮ್ಮ ಅತ್ತೆ ಮಾವಂಗೂ ಫೋನ್ ಮಾಡಿ ಬೆಳಗ್ಗೆನೇ ನಾವು ಹೇಳಿದ್ವಿ ಈ ಥರ ಇದೆ ಅಂತ ಅಂದ್ಬಿಟ್ಟು. ಸೊ ಅವರು ಕೂಡ ಬರ್ತಿದ್ರು. ಇನ್ನು ರೀಚ್ ಆಗಿರಲಿಲ್ಲ ನನ್ನ OTಗೆ ಕರ್ಕೊಂಡು ಹೋದಾಗ. ಬಟ್ ಪಾಪುನ ಕರ್ಕೊಂಬಂದಾಗ ಅವ್ರು ಇದ್ದರು. ಐ ಥಿಂಕ್ ನಿಮ್ಗೆಲ್ಲರಿಗೂ ಗೊತ್ತಾಗಿರುತ್ತೆ ಆಲ್ರೆಡಿ ಯಾವ ಪಾಪು ಆಗಿರುತ್ತೆ ಅಂತ ಅಂದ್ಬಿಟ್ಟು. ಸೊ ನನಗೆ ಆಗಿದ್ದು ಗರ್ಲ್ ಬೇಬಿ. ಬಟ್ ಮನೆಯವ್ರ ಎಕ್ಸ್ಪೆಕ್ಟೇಷನ್ಸ್ ಇದ್ದಿದ್ದು, ಅಂದರೆ ನಮ್ಮ ಅಜ್ಜಿ ಅವ್ರ ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಇದ್ದಿದ್ದು ಬಾಯ್ ಬೇಬಿ ಆಗುತ್ತೆ ಅಂತ ಅಂದ್ಬಿಟ್ಟು. ಬಿಕಾಸ್ ನನಗೆ ಸಿಮ್ಟಮ್ಸ್ ಕೂಡ ಹಾಗೆ ಇತ್ತು. ಅದು ಏನೇನಿತ್ತು ಏನು ಎತ್ತ ಅಂತ ಮುಂದಿನ ವ್ಲಾಗ್ಸಲ್ಲಿ ಡೀಟೇಲಾಗಿ ಶೇರ್ ಮಾಡ್ತೀನಿ. ಆ್ಯಂಡ್ ಬೀರೇಶ್ ಕೂಡ ವೆಯ್ಟ್ ಮಾಡ್ತಾಯಿದ್ರು ಯಾವಾಗ ಕೊಡ್ತಾರೆ ಪಾಪುನ ಅಂತ ಅಂದ್ಬಿಟ್ಟು. ಆ್ಯಂಡ್ ಪಕ್ಕದಲ್ಲಿರೋರು ಕೂಡ ಅವ್ರ ಸೊಸೆದು ಕೂಡ ಡೆಲಿವರಿ ಅವತ್ತೇ ಇತ್ತು. ಅವ್ರಿಗೂ ಕೂಡ ಗರ್ಲ್ ಬೇಬಿನೇ ಆಯಿತು. ಅವರು ಬಂದು ಅವತ್ತಿನ ದಿನವೇ ಬೇಕು ಅಂತ ಹೇಳಿ ಟೈಮು ಡೇಟು ಎಲ್ಲ ಹಾಕಿಸ್ಕೊಂಡು ಅದಾದಮೇಲೆ ಆಪ್ರೇಷನ್ ಮಾಡಿಸ್ಕೊಂಡಿದ್ದಂಥದ್ದು. ಬಟ್ ನಮಗೆ ಆ ಥರ ಎಲ್ಲ ಏನೂ ಇರಲಿಲ್ಲ. ಪೇನ್ ಬಂತು, ಹೋದ್ವಿ, ಸಡನ್ನಾಗಿ ಎಮರ್ಜೆನ್ಸಿ C-ಸೆಕ್ಷನ್ ಅಂತ ಹೇಳಿದ್ರು. ಸೊ ಆಗೋಯಿತು ಅವತ್ತಿನ ದಿನವೇ. ಸೊ ತುಂಬ ಒಳ್ಳೆ ದಿನ, ಒಳ್ಳೆ ಟೈಮ್ ಅಂತೆಲ್ಲ ಹೇಳಿದ್ರು. ಆ್ಯಂಡ್ ನಮಗೂ ಓಕೆ, ಖುಷಿ ಆಯಿತು, ಒಂಥರ ಚೆನ್ನಾಗಿತ್ತು. ಆ್ಯಂಡ್ ನನಗೆ OTನಲ್ಲಿ ಪಾಪುನ ತೋರಿಸಿದ್ರು. ಬಟ್ ನನಗೆ ಸರಿಯಾಗಿ ಕಾಣಿಸ್ಲಿಲ್ಲ. ಬಿಕಾಸ್ ಅವರು ಕಣ್ಮೇಲೆ ಬಟ್ಟೆ ಹಾಕಿದ್ರು. ಬಟ್ಟೆ ಹಾಕಿದ್ರಿಂದ
ಓಪನ್ ಮಾಡಿದಾಗ ಆಬ್ವಿಯಸ್ಲಿ ನನಗೆ ಬ್ಲ್ಯಾಕ್ ಅಥವಾ ಬ್ಲರ್ ಕಾಣುತ್ತೆ. ಸೊ ಡಾಕ್ಟ್ರು ಅಂದರೆ ಅನಸ್ತೇಷನಿಸ್ಟು ಹೇಳಿದ್ರು, ನಿಮ್ಮ ಮಗಳು ಹುಟ್ಟಿದ್ದಾಳೆ ನೋಡಿ ಟೈಮಿಂಗ್ಸು ಅಂತ ಅಂದ್ಬಿಟ್ಟೆಲ್ಲ ತೋರಿಸಿದ್ರು. ಸೊ ಟೈಮಿಂಗ್ಸ್ ಎಲ್ಲ ತೋರಿಸಿ ಆದಮೇಲೆ ಮತ್ತೆ ಬ್ಯಾಕ್ ಟು ಅಂದರೆ ಐಸ್ನ ಕ್ಲೋಸ್ ಮಾಡಿಬಿಟ್ರು. ಆ್ಯಂಡ್ ಪಾಪು ಆಗಿತ್ತು, ಬಂದು ತೋರಿಸಿದ್ರು ಬೀರೇಶ್ಗೆ, ಮಮ್ಮಿಗೆ, ಎಲ್ಲರಿಗೂ. ಬಟ್ ನಾನು ಅಲ್ಲಿ ಆ ಕ್ಲಿಪ್ಪಿಂಗ್ನ ಹಾಕಿಲ್ಲ, ಬಿಕಾಸ್ ಪಾಪು ಫೇಸ್ನೆಲ್ಲ ಹೈಡ್ ಮಾಡಬೇಕಾಗತ್ತೆ. ಸೊ ಅದು ದೊಡ್ಡ ಪ್ರಾಸೆಸ್ಸು, ಇವಾಗೆಲ್ಲ ಅಷ್ಟೆಲ್ಲ ಟೈಮ್ ಆಗಲ್ಲ ಅಂತ ಅಂದ್ಬಿಟ್ಟು ನಾನು ಅದನ್ನು ವೀಡಿಯೋನ ಹಾಕಿಲ್ಲ. ಸೊ ವಿನುತಂಗೆ ಸ್ವಲ್ಪ ಏನೇನೋ ತರೋದಕ್ಕೆ ಹೇಳಿದರು, ಅದನ್ನೆಲ್ಲ ತರೋದಕ್ಕೆ ಅಂತ ಅಂದ್ಬಿಟ್ಟು ಅವಳು ಹೋಗಿದ್ಲು. ಜೊತೆಗೆ ಬಂದ ಮೇಲೆ ನೀಟಾಗಿ ಮಗುನೆಲ್ಲ ಕ್ಲೀನ್ ಮಾಡಿ ರ್ಯಾಪ್ ಮಾಡಿ ಡಾಕ್ಟ್ರೇ ತಂದು ಕೊಟ್ಟರು. ಸೊ ಇವರು ನಮ್ಮ ಡಾಕ್ಟರ್ ಪ್ರಿಯಾ ಅಂತ ಅಂದ್ಬಿಟ್ಟು, ತುಂಬ ಒಳ್ಳೆ ಗೈನಿಕ್. ನನಗಂತೂ ಸಿಕ್ಕಾಬಟ್ಟೆ ಖುಷಿ ಆಯಿತು ಅವ್ರ ಜೊತೆ, ಅಂದರೆ ಅವ್ರ ಹತ್ರ ತೋರಿಸ್ಕೊಂಡಿದ್ದು ಅಥವಾ ಅವರು ನನ್ನ ಬೇಕು. ಆ್ಯಂಡ್ ಮಗುನ ಕೂಡ ಕೊಟ್ಟರು ರೂಮ್ಗೆ. ಬಟ್ ನನ್ನನ್ನು ICUನಲ್ಲಿ ಇಟ್ಟಿದ್ರು, ಬಿಕಾಸ್ ಅಬ್ಸರ್ವೇಷನ್ಗೆ ಇಡಬೇಕಿತ್ತು ಅಂತ ಅಂದ್ಬಿಟ್ಟು. ಆಪ್ರೇಷನ್ ಆದಮೇಲೆ ಎಲ್ಲರನ್ನೂ ಇಟ್ಟೇ ಇಡ್ತಾರೆ ಅಬ್ಸರ್ವೇಷನ್ಗೆ, ಒಂದು 6 hours to 1 ಡೇವರೆಗೂ ಇಡ್ತಾರೆ. 1 ಡೇ ಇಲ್ಲ 12 hours ಇಡ್ತಾರೆ. ಸೊ ಆಪ್ರೇಷನ್ ಥಿಯೇಟ್ರ್ ಮುಂದೆ, ICU ಮುಂದೆ ಬೀರೇಶ್ ಕಾಯ್ತಾ ನಿಂತಿದ್ರು ನೋಡ್ಬೇಕಂತ ಅಂದ್ಬಿಟ್ಟು. ಸೊ ಫೈನಲಿ ನನ್ನ ತಂಗಿನೂ ಬಂದಳು. ಫಸ್ಟು ಬೀರೇಶ್ ಬಂದು ಮಾತಾಡ್ಸ್ಕೊಂಡು ಹೋದರು. ಅದಾದಮೇಲೆ ತಂಗಿ ಬಂದಳು. ಆ್ಯಂಡ್ ಪಾಪು ಹೇಗಿದೆ ಏನು ಎತ್ತ ಅಂತೆಲ್ಲ ಕೇಳಿದೆ ಬೀರೇಶ್ನ. ಸೇಮ್ ನಿನ್ನ ಥರನೇ ಇದೆ ಅಂತ ಹೇಳಿದ್ರು. ಸೊ ಗೊತ್ತಿಲ್ಲ ಪಾಪು ಫೇಸ್ ಯಾವಾಗ ರಿವೀಲ್ ಮಾಡ್ತೀನಿ ಅಂತ ಅಂದ್ಬಿಟ್ಟು. ಸೊ ಅದೆಲ್ಲ ಮುಗಿದ್ಮೇಲೆ ಮತ್ತೆ ನಂಗೆ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ. ನೆಕ್ಸ್ಟ್ ನಾವು ಒಂದು ಬೇರೆ ರೂಮ್ಗೆ ಶಿಫ್ಟ್ ಆದ್ವಿ ನೆಕ್ಸ್ಟ್ ಡೇ. ಸೊ ಅಲ್ಲಿ ತೊಗೊಂಡಂಥ ವೀಡಿಯೋ ಇದು. ತುಂಬ ಕಮ್ಮಿ ನಾವು ವೀಡಿಯೋ ಮಾಡ್ಕೊಂಡಿದ್ದು. ಆ್ಯಂಡ್ ಇನ್ನೊಂದು ಏನಂತಂದರೆ, ನಾವು ಡಿಸ್ಚಾರ್ಜ್ ಆಗಬೇಕಾದ್ರೆ ಕೂಡ ಅವರು ಕೇಕ್ ಕಟ್ಟಿಂಗು ಮತ್ತು ಫೋಟೋಶೂಟು ಅದೆಲ್ಲ ಇಟ್ಕೊಂಡಿದ್ರು. ಸೊ ಅದರದ್ದು ವೀಡಿಯೋಸ್ ನಾನು ಮುಂದೆ ಬರೋ ವ್ಲಾಗ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ. ಗೊತ್ತಿಲ್ಲ ಯಾವಾಗ ಮಾಡ್ತೀನಿ ಅಂತ, ಬಿಕಾಸ್ ಬೇಬಿ ಎಲ್ಲ ಇರುತ್ತೆ. ಸೊ ನೋಡಬೇಕು. ಆ್ಯಂಡ್ ಅಲ್ಲಿ ಬೇಬಿನೂ ಕೂಡ ಕಾಣ್ತಾ ಇದೆ ಅಂತ ಅನ್ಸುತ್ತೆ ನಿಮಗೆ. ಸೊ ಫೈನಲಿ ಡಿಸ್ಚಾರ್ಜ್ ಎಲ್ಲ ಮಾಡಿಕೊಂಡು ನಾವು ಮನೆಗೆ ಬರೋಷ್ಟೊತ್ತಿಗೆ ತುಂಬ ಲೇಟ್ ಆಗಿಬಿಟ್ಟಿತ್ತು ರಾತ್ರಿ. ಬಿಕಾಸ್ ಡಾಕ್ಟ್ರು ಎಮರ್ಜೆನ್ಸಿ OTನಲ್ಲಿದ್ದರು. ಸೊ ಅವ್ರಿಗೆ ವೆಯ್ಟ್ ಮಾಡ್ತಿದ್ವಿ, ಬಿಕಾಸ್ ಅವ್ರಿಗೆ ಹೇಳ್ದಿರೋ ಬರೋದು ಚೆನ್ನಾಗಿರೋದಿಲ್ಲ. ಆ್ಯಂಡ್ ಅವ್ರಿಲ್ಲದೆ ಕೇಕ್ ಕಟ್ ಮಾಡೋದು ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡ್ತಿದ್ವಿ. ಬಿಕಾಸ್ ನಮಗಂತೂ ತುಂಬಾ ಖುಷಿಯಾಗಿತ್ತು ಅವರೊಂದು ಅವ್ರ ಹತ್ರ ಒಂದು ಎಕ್ಸ್ಪೀರಿಯೆನ್ಸ್ ಆಗಿ. ಸೊ ಅದಕ್ಕೆ ವೆಯ್ಟ್ ಮಾಡ್ತಿದ್ವಿ. ಆ್ಯಂಡ್ ಮನೆಗೆ ಬರೋಷ್ಟೊತ್ತಿಗೆ ತುಂಬ ಲೇಟ್ ಆಗಿತ್ತು, ತುಂಬ ಟ್ರಾಫಿಕ್ ಕೂಡ ಇತ್ತು. ಜೊತೆಗೆ ಮನೆಗೆ ಬಂದಮೇಲೆ ಎಲ್ಲ ಆರತಿ ತೆಗೆದು ನಮ್ಮನ್ನು ವೆಲ್ಕಮ್ ಮಾಡಿದ್ರು. ಆ್ಯಂಡ್ ವಿನುತಾ ಕೂಡ ಒಂದು ಸ್ಪೆಷಲ್ಲಾಗಿ ಏನೋ ಒಂದು ಸರ್ಪ್ರೈಸ್ ಕೂಡ ಪ್ಲ್ಯಾನ್ ಮಾಡ್ಕೊಂಡಿದ್ಲು. ಅಂದರೆ ತುಂಬ ಸಿಂಪಲ್ಲಾಗಿ ನಮ್ಮನ್ನು ಯಾವ ಥರ ಅಂದರೆ ಪಾಪುನ ವೆಲ್ಕಮ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ತುಂಬ ಸಿಂಪಲ್ಲಾಗಿ ಡೆಕೋರೇಟ್ ಎಲ್ಲ ಮಾಡಿದ್ಲು. ಅದನ್ನು ಕೂಡ ಮುಂದೆ ನೀವು ನೋಡ್ತಾ ಹೋಗ್ಬೋದು. ಆ್ಯಂಡ್ ನಮಗಂತೂ ತುಂಬಾ ಖುಷಿ ಆಯಿತು ಬೇಬಿನ ನಮ್ಮ ಮನೆಗೆ ಕರ್ಕೊಂಡು ಬಂದಿದ್ದು. ಬಟ್ ಅದೇ ಅಟ್ ದ ಸೇಮ್ ಟೈಮ್ ನನಗೆ ತುಂಬಾ ಡಿಪ್ರೆಸ್ಡ್ ಆಗಿಬಿಟ್ಟಿದ್ದೆ ನಾನು. ಐ ಥಿಂಕ್ ಈ ಟೈಮಲ್ಲಿ ಡಿಪ್ರೆಷನ್ ಅನ್ನೋದು ತುಂಬಾ ಕಾಮನ್ ಆಗಿಬಿಟ್ಟಿದೆ. ಕಾಮನ್ ಅನ್ನೋದಕ್ಕಿಂತ ಆಗುತ್ತೆ ಎಲ್ಲರಿಗೂ. ಸೊ ಅದರ ಬಗ್ಗೆ ನಾನು ಮುಂದೆ ಹೋಗ್ತಾ ಮಾತಾಡ್ತೀನಿ. ಈಗ ಡೆಕೋರೇಷನ್ ಬಗ್ಗೆ ಮಾತಾಡೋಣ. ಸೊ ವೆಲ್ಕಮ್ ಬೇಬಿ ಅಂತ ಅಂದ್ಬಿಟ್ಟು, ವೆಲ್ಕಮ್ ಹೋಮ್ ಅಂತ ಅಂದ್ಬಿಟ್ಟು ವಿನುತಾ ಎಲ್ಲ ಡೆಕೋರೇಟ್ ಮಾಡಿ ಹೂವೆಲ್ಲ ಹಾಕಿ ಇಟ್ಟಿದ್ಲು. ನನಗಂತೂ ತುಂಬ ಖುಷಿ ಆಯಿತು. ಅದು ಬೇಡ ಅಂತ ಹೇಳಿದ್ದೆ, ಅಂದರೆ ಸುಮ್ಮನೆ ಯಾಕೆ ರಿಸ್ಕ್ ತೊಗೊತಿ ಅಂತ ಅಂದ್ಬಿಟ್ಟು. ಬಟ್ ಆದರೂ ಇಲ್ಲ, ನಾನು ಮಾಡಲೇಬೇಕು ಅಂತ ಅಂದ್ಬಿಟ್ಟು ಪಾಪ ವಿನುತಾ ಮಾಡಿದ್ಲು. ಆ್ಯಂಡ್ ಪಕ್ಕದ ಮನೆಯವ್ರು ಕೂಡ ನಮಗೆ ಹೆಲ್ಪ್ ಮಾಡಿದ್ರಂತೆ. ಸೊ ಥ್ಯಾಂಕ್ ಯು ಸೋ ಮಚ್ ವಿನುತಾ. ಆ್ಯಂಡ್ ಸೊ ಮನೆಗೆ ಫೈನಲಿ ಬೇಬಿನ ಕರ್ಕೊಂಡು ಬಂದ್ವಿ. ಸೊ ಕರ್ಕೊಂಡು ಬಂದಿದ ತಕ್ಷಣ ದೇವ್ರಿಗೆ ತೋರಿಸೋಣ ಅಂತ ಅಂದ್ಬಿಟ್ಟು, ಫಸ್ಟು ದೇವ್ರ ಮನೆಗೆ ತೋರಿಸಿ ಅಂತ ಅಂದ್ಬಿಟ್ಟು ತೋರಿಸ್ತಿದ್ದೆ. ಸೊ ಫೈನಲಿ ನಮ್ಮ ಪ್ರಿನ್ಸಸ್ ನಮ್ಮ ಮನೆಗೆ ಬಂದಾಯಿತು. ನಮ್ಮೆಲ್ಲರಿಗೂ ಖುಷಿ ಇದೆ. ಸೊ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತೀನಿ. ಇನ್ನು ಬಾಕಿ ವಿಷಯಗಳನ್ನ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಶೇರ್ ಮಾಡ್ಕೊತೀನಿ. ಗೊತ್ತಿಲ್ಲ ಯಾವಾಗ ಶೇರ್ ಮಾಡ್ತೀನಿ ಏನು ಅಂತ, ಸ್ವಲ್ಪ ಟೈಮ್ ಬೇಕು ನನಗೂ ಅಡ್ಜಸ್ಟ್ ಆಗೋದಕ್ಕೆ ಹೊಸ ಬೇಬಿ ಜೊತೆಗೆ. ಸೊ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.